ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸ್ನೇಹಿತ ಗೊಬ್ಬು. ಇವತ್ತು ನಾನು ಯಾಕೆ ಜಾಸ್ತಿಯಾಗಿ ಮಾತಾಡ್ತೀನಿ, ಒಂದು ಸ್ವಲ್ಪ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ, ದಯವಿಟ್ಟು ಕ್ಲಿಪ್ ಮಾಡಬೇಡಿ. ಯಾಕಂತಂದರೆ ಹಾವುಗಳ ಬಗ್ಗೆ ಇವಾಗ ಬೇಸಿಗೆ ರಜಾ ದಿನಗಳು, ಮಕ್ಕಳಿಗೆ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾರೆ. ಒಂದು ಬಾಲ್ ಯಾವುದಾದ್ರೂ ಒಂದು ಕಸಿ ಇದ್ರಲ್ಲಿ ಹೊಂಟಾಯ್ತು, ಬಾಲ್ ಎತ್ತಕ್ಕೆ ಹೋಗ್ತಾರೆ, ಹಾವುಗಳಿರ್ತವೆ. ಆದಷ್ಟು ನಿಮ್ಮ ಮಕ್ಕಳನ್ನು ಇರಕ್ಕೆ ಹೇಳಿ. ನೀವು ಒಂದು ಸ್ವಲ್ಪ ಅವ್ರ ಮೇಲೆ ಗಮನ ಹರಿಸಿ, ಮನೆ ಕೆಲಸದಲ್ಲಿ ಇರಬೇಡಿ. ಯಾಕಂತಂದರೆ ನಮ್ಮ ಮಕ್ಕಳು ನಮಗೆ ಹೆಚ್ಚು. ಹೌದಾ? ಎಷ್ಟೋ ಜನ ಮಕ್ಕಳು ಇವಾಗ ನಮ್ಮ ಪ್ರಿಯಾಪಟ್ಟಣದಲ್ಲಿ ಒಂದು 9ನೇ ಕ್ಲಾಸ್ ಹುಡುಗ ಪಾಪ ನಾಗರಾವ್ ಕಚ್ಚಿ ತೀರ ಹೋದ. ಅದಾಯಿತು. ಇನ್ನೊಂದು ವಿಷಯ ಏನಂತಂದರೆ, ಈ ಕೆರೆಗಳ ಹತ್ರ ಹೋಗೋದು, ಚಾನಲ್ಗಳಲ್ಲಿ ನೀರು ಮುಳುಗೋಕೆ ಹೋಗೋದು, ಸಾವುಗಳು ನೋಡ್ತಾ ಇದ್ದೀರಾ. ಈಗ ನಾವೇನು ಹೇಳುವಂಥ ಅವಶ್ಯಕತೆಗಳು ಇಲ್ಲ ಅದ್ರ ಬಗ್ಗೆ. ಇವಾಗ ಸಾವುಗಳು ಜಾಸ್ತಿ ಆಯ್ತವೆ. ಪ್ರತಿಯೊಂದು ಇದರಲ್ಲಿ ಕೆಸರಲ್ಲಿ ಹೋಗಿ ಮುಳುಗಿ 5 ಜನ ಸತ್ತೋದ್ರು, 10 ಜನ ಸತ್ತೋದ್ರು. ಹಾಗಾಗಿ ಇದಾಯ್ತಾ ಅದ. ಹಂಗೆ ಏನು ಮಾಡಬೇಕು, ನಮ್ಮ ಮಕ್ಕಳ ಮೇಲೆ ನಾವು ಗಮನ ಹರಿಸ್ಬೇಕು. ಗಮನ ಹರಿಸಿ ಅವ್ರ ಮೇಲೆ ಸ್ವಲ್ಪ ಎಲ್ಲೂ ಆಟ ಜಾಸ್ತಿ ಆಡೋಕ್ಕೆ, ಕಡ್ಡಿ ಇರುವಂಥ ಜಾಗದಲ್ಲಿ, ಮನೆಗಳ ಹತ್ರ ಈ ಗಿಲ್ಲಿ ದಂಡ ಅವೆಲ್ಲ ಆಡ್ತಾರೆ. ಎಲ್ಲಾದರೂ ಕಸದಲ್ಲಿ ಹೋಗಿ ಬಿದ್ದಾಗ ಎತ್ತಕ್ಕೆ ಹೋಗ್ತಾರೆ. ಹಾವುಗಳಿರ್ತವೆ, ತಂಪಾಗಿರೋ ಜಾಗದಲ್ಲಿ ಹಾವುಗಳು ಬರ್ತವೆ. ಆದಷ್ಟು ಅವ್ರನ್ನ ಅವಾಯ್ಡ್ ಮಾಡಿ ಮಾಡಿ, ಆಯಿತಾ? ಹಾಗೆ ಇವತ್ತು ನನಗೆ ಒಂದು ಹಾವು ಸಿಕ್ತು, ರೆಸ್ಕ್ಯೂ ಮಾಡಿದೆ, ರಕ್ಷಣೆ ಮಾಡಿದೆ. ಆ ಹಾವು ಎಲ್ಲಿತ್ತು ಅಂತಂದರೆ, JSS ಕಾಲೇಜು ವಾಶ್ರೂಮ್ ಹೋಗಿತ್ತು ಹಾವು. ಅದು ಕೇರೆ ಹಾವು. ಅದೇ ಜಾಗದಲ್ಲಿ ನಾಗರಾವ ಇರ್ತಾಯಿದ್ರೆ ಮಕ್ಕಳು ಎಷ್ಟು ಹೆದರ್ಕೊಂಡು ಮಾಡೋದು. ಆದಷ್ಟು ಮಕ್ಕಳನ್ನ ಜೋಪಾನಾಗೆ ಮಾಡಿ, ಆಯಿತಾ? ಹಂಗೆ ಒಂದು ಹಾವು ಹಿಡಿದಿದ್ದೀನಿ, ಕೇರೆ ಹಾವು. ಹಂಗೆ ನೋಡಿ, ಸುಮಾರು ಒಂದು 7-8 ಅಡಿ ಹಾವದೆ ಇದು, ಆಯಿತಾ? ಎಲ್ಲದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ನಾವೇ ಕೇರ್ಲೆಸ್ ಆಗಿದ್ದರೆ ಆಗಲ್ಲ. ಹಾವುಗಳನ್ನೂ ರಕ್ಷಣೆ ಮಾಡಬೇಕು. ನೋಡಿ, ಇದು ಕೇರೆ ಹಾವು. ನೋಡಿದ್ರ ಕೇರೆ ಹಾವು? ಸಾಮಾನ್ಯವಾಗಿ ಸಿಟಿ ಕಡೆ ಜಾಸ್ತಿ ನೋಡಿರಲ್ಲ, ಗೊತ್ತಿರಲ್ಲ. ವಿಷ ಇಲ್ದಿರೋಂಥ ಹಾವುಗಳನ್ನು ವಿಷ ಅದೇ ಅಂತ ತಿಳ್ಕೊತಾರೆ. ಕೇರೆ ಹಾವು ಕಚ್ಚಿಬಿಟ್ಟು ಬಾಲ್ದಲ್ಲಿ ಹೊಡೆದ್ರೆ ವಿಷ ಅಂತಾರೆ. ಹಿಂಗೆಲ್ಲ ಮೂಢನಂಬಿಕೆಗಳವೆ, ಆಯಿತಾ? ಪ್ರತಿಯೊಂದು ಹಾವು ಪೊರೆಗಳನ್ನ ಬಿಡುತ್ತೆ. ಅದಕ್ಕೆ ಆಹಾರ ಜಲ್ದಿ ಸಿಕ್ಕಿ ದಪ್ಪ ಆಯ್ತಾ ಇದ್ದಂಗೆ ಬಿಡ್ತವೆ. ಹುಳಗಳು, ರಕ್ತ ಇರುವಂಥ ಹುಳ ಇದ್ದರೆ ಅದು ಸೊಲೆನ ಬಿಚ್ತಾ ಇರುತ್ತೆ, ಆ ಥರ ಇರುತ್ತೆ. ದಯವಿಟ್ಟು ಹಾವುಗಳನ್ನ ಸಾಯಿಸ್ಕೊಂತೂ ಹೋಗ್ಬೇಡಿ. ನಾನು ಹೇಳ್ತಾ ಇರ್ತೀನಿ, ಪ್ರತಿಯೊಂದು ತಾಲೂಕಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲೂ, ಪ್ರತಿಯೊಂದು ಹಳ್ಳಿಗಳಲ್ಲೂ ಹಾವು ಸಂರಕ್ಷಕರಿದ್ದಾರೆ. ಕರೆ ಮಾಡಿ. ಅದು ನಿಮ್ಗೇನು ಮಾಡಲ್ಲ ನೋಡಿ. ನಾನೇನಾದರೂ ಮಾಡ್ತಾಯಿದ್ದೀನ, ತೊಂದರೆ ಏನಾದರೂ ಮಾಡಿದ್ರೆ ಹಾವುಗಳು ಕಚ್ಚೋದು. ಸುಮ್ಮನೆ ಕಚ್ಚಲ್ಲ ಹಾವುಗಳು. ನಾವು ಹೋಗಿ ಅದಕ್ಕೆ ಹೊಡಿಯೋದು ಮಡಿಯೋದು ಮಾಡಿದ್ರೆ ಮಾತ್ರ. ನಾಗರಾವು ನೋಡಿದ್ರಲ್ಲ, ಏನಾದ್ರು ಹೊಡಿಕ್ಕೆ ಹೋದಾಗ ಎಡೆ ಎತ್ತಿ ನಿಮ್ಗೆ ಹೆದರಿಸುತ್ತೆ. ನಾಗರಾವು ಬಿಡೋದಿಲ್ಲ. ಹಳ್ಳಿಗಳ್ನವ್ರು ಅವ್ರಿಗೂ ಒಂದು ಸ್ವಲ್ಪ ತಿಳಿಸಿ. ಈ ಕೇರೆ ಹಾವು ಬಂದು ರೈತರ ಮಿತ್ರ. ಗದ್ದೆಗಳಲ್ಲಿ ರೈತರು ಭತ್ತ ಹಾಕಿದಾಗ ಅದು ತಿನ್ನಿ ಇಲಿಗಳು ಹೋಗಿ ನಾಶ ಮಾಡೋದು ಮಾಡ್ತವೆ, ಅದನ್ನು ಇದು ತಿನ್ನುತ್ತೆ. ಹಾಗಾಗಿ ಕೇರೆ ಹಾವನ್ನ ರೈತರ ಮಿತ್ರ ಅಂತಲೇ ಪ್ರಸಿದ್ಧಿ. ಬನ್ನಿ ಇವಾಗ ಇದನ್ನು ಬಿಡೋಣ. ಹಾಗಾಗಿ ವಿಡಿಯೋಗಳನ್ನ ನೀವು ಶೇರ್ ಮಾಡಬೇಕು. ಹುಡುಗ ಸಂರಕ್ಷಕರಿಗೆ ಶೇರ್ ಮಾಡಬೇಕು. ಅವ್ರ ವಿಡಿಯೋನ, ಇದನ್ನು ಎಲ್ಲರಿಗೂ ತಿಳಿಸ್ತಾ ಇದ್ರೆ ಮುಂದಿನ ಜನ್ರೇಷನಲ್ಲಿ ನಿಮ್ಮ ಮಕ್ಕಳು, ಅವ್ರ ಮಕ್ಕಳು ಎಲ್ಲ ಹಾವುಗಳನ್ನ ನೋಡ್ಬೋದು. ಎಲ್ಲ ಹೊಡೆದು ಸಾಯಿಸೋದೇ ಆದರೆ ನಮ್ಮ ಮನುಷ್ಯನ ಜನ್ಮ ಏನಕ್ಕೂ ಇದ್ದಿಲ್ಲ. ನಾವು ಮಾತಾಡ್ತೀವಿ, ಪ್ರತಿಯೊಂದು ನಮಗೆ ತಿಳುವಳಿಕೆ ಅದ. ಪ್ರಾಣಿ ಪಕ್ಷಿಗಳಲ್ಲಿ ಇರುವಂಥ ಕರುಣೆ, ಅನುಕಂಪ ಮನುಷ್ಯನಲ್ಲಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಮನುಷ್ಯದಲ್ಲಿ ಇರ್ತಾಯಿದ್ರೆ ಬೇಜಾನು. ಪ್ರತಿಯೊಂದು ಕಳ್ತನ ಮಾಡಲಿ ಮನುಷ್ಯನೇ ಮಾಡೋದು. ಪ್ರಾಣಿ ಪಕ್ಷಿ ಯಾವುದಾದ್ರೂ ಮಾಡ್ತಾವ? ಏನೂ ಇಲ್ಲ, ಎಲ್ಲ ನಾವೇ ಮಾಡೋದು. ಹಾಗಾಗಿ ಎಲ್ಲ ಪರಿಸರ ವನ್ಯಜೀವಿ ರಕ್ಷಣೆ ಮಾಡುವಂಥ ಕರ್ತವ್ಯನ ನಮ್ಮೆಲ್ಲದ ನಾವು ಮಾಡೋಣ. ಹಾಗೆ ನಮ್ಮ ವಿಡಿಯೋ ನೋಡ್ತಾಯಿರಿ.